ಅಂದು ಒಂದೇ ನಾಡು, ಒಂದೇ ಕುಲವು, ಒಂದೇ ದೈವವು ಅಂತಕ್ಕಂಥ ಹಾಡನ್ನು ಮೇಹರ್ ಮುತ್ತಣ್ಣ ಸಿನಿಮಾದಲ್ಲಿ ಬರೆದಿದ್ದರು. ಅದು ಮರುಕಳಿಸಿದ್ದಾರೆ ನಮ್ಮ ಮಂಜೂರು. ಈ ಹಾಡುಗಳ ಮುಖಾಂತರ ಇನ್ನೂ ಮತ್ತೆ ಹಾಡುಗಳು ಬರಲಿ. ಇವತ್ತು ಬಿಡುಗಡೆ ಆಗ್ತಕ್ಕಂಥ ನಮ್ಮ ಮುಡಿ ಚಿನ್ನಣ್ಣವರು ಹಾಗೂ ಮಂಜು ಕವಿಗಳು ಬರೆದಿರ್ತಕ್ಕಂಥ ಹಾಡು ನಾವೆಲ್ಲರೂ ಕೇಳಬೇಕು. ಇಂತಿಂಥ ಹಾಡುಗಳನ್ನು ಕೇಳಬೇಕು. ಭಗವಂತ ಇನ್ನೂ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ನೀಡಲಿ ಅಂತ ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಹಾಡು ಬಿಡುಗಡೆ ಆಗಲಿ, ಎಲ್ಲರೂ ಕೇಳೋಣ. ಹಾಡನ್ನು ಕೇಳಿ ಎಲ್ಲ ಪ್ರೋತ್ಸಾಹಿಸಿ ಇಂಥ ಹಾಡುಗಳನ್ನು ಇನ್ನೂ ಹೆಚ್ಚು ಬರಲಿ ಮಂಜು ಕವಿ ಸಾರ್ ಅಂತ ಹೇಳ್ಕೊಂತೀನಿ. ಬಿಡುಗಡೆಗೆ ಶುಭವಾಗಲಿ. ಜಾತಿ ಧರ್ಮದ ಜಂಜಾಟದಲ್ಲಿ ನಿನ್ನ ಬಾಳು ಕತ್ತಲು. ನೋಡಿ, ಎಮರ್ಜೆನ್ಸಿ ಒಂದು ಯಾವ್ದಾದ್ರು ಪೇಷಂಟಿಗೆ ಹುಷಾರಿಲ್ಲ ಅಂದರೆ ಅವನಿಗೆ ಬ್ಲಡ್ ಬೇಕು. ನಾವು ಡಾಕ್ಟ್ರು ಫೋನ್ ಮಾಡಿದೆ ಅರ್ಜೆಂಟಾಗಿ ಒಂದು ಬಿ ಗ್ರೂಪ್, ಎ ಗ್ರೂಪ್ ಯಾವುದೋ ಬ್ಲಡ್ ಬೇಕು ಅಂತ ಕೇಳ್ತೀವಿ. ಇಂಥ ಜಾತಿದೇ ಬ್ಲಡ್ ಬೇಕಂತ ಯಾರೂ ಕೇಳಲ್ಲ. ಸೊ ಅದನ್ನೆಲ್ಲ ಇಟ್ಕೊಂಡು ರೈತ ನಮ್ಮ ದೇಶಕ್ಕೆ ಅನ್ನ ನೀಡ್ತಾನೆ. ಆ ರೈತನ ಯಾವ ಜಾತಿ ಅಂತ ಯಾರೂ ಕೇಳಲ್ಲ. ಸೃಷ್ಟಿಕರ್ತ ನಮಗೆ ಗಾಳಿ, ಬೆಳಕು, ನೀರು, ಜೀವನಕ್ಕೆ ಮುಖ್ಯವಾದ ಅಂಶವನ್ನು ಭಗವಂತ ಕೊಟ್ಟವನೇ. ಯಾವ ಜಾತಿ ಅಂತ ಕೇಳಿ ಕೊಟ್ಟಿಲ್ಲ. ಸೊ ನಾವು ಮಾಡ್ಕೊಂಡಿರೋದು ನಮ್ದು ಆ ಜಾತಿ ಈ ಜಾತಿ ಅಂತೇಳಿ, ಮಾನವ ಕುಲ ಒಂದೇ ಜಾತಿ ಅಂತೇಳಿ ಈ ಹಾಡಲ್ಲಿ ತುಂಬ ಅರ್ಥಪೂರ್ಣವಾಗಿ ಬಂದಿದೆ. ಸೊ ಅದಕ್ಕೆ ನಮ್ಮ ಊಡಿ ಚಿನ್ನಿ ಅಣ್ಣ ಅವರೇ ಒಂದು ಹಾಡಬೇಕು ಅನ್ನೋದು ಒಂದು, ಯಾಕೆಂದರೆ ಅವರು ಮಾಡ್ತಕ್ಕಂಥ ಸೇವೆಗಳು ಆ ಅಂಶಗಳು ಈ ಗೀತೆಯಲ್ಲಿದೆ. ಹಾಗಾಗಿ ಆ ಗೀತೆ ಸೊ ಅವರೇ ಹಾಡಬೇಕು ಅಂತೇಳಿ ನಾವು ತುಂಬ ಇದು ಮಾಡಿಕೊಂಡು ಬರೆದಂಥ ಸಾಂಗು. ಹಾಗೆ ನಮ್ಮ ಈ ಒಂದು ಗೀತೆಗಾಗಲಿ ನಾವು ಮಾಡೋಂಥ ಪ್ರತಿಯೊಂದು ಪ್ರಾಜೆಕ್ಟಿಗೆ ನಮ್ಮ ಊಡಿ ಚಿನ್ನಿ ಅಣ್ಣವರ ಸ್ನೇಹಿತರು ಬೆಂಬಲವಾಗಿದ್ದಾರೆ. ನಮ್ಮ ಚಿಂತಾಮಣಿ ಶಿವಣ್ಣ ಸರ್ ಎಲ್ಲ ಒಂದು ಪ್ರೋಗ್ರಾಮಿಗೆ, ಅಮರ್ ಸರ್ ಎಲ್ಲ ಒಂದು ಪ್ರೋಗ್ರಾಮ್ಗೆ ನಮಗೆ ಬೆಂಬಲವಾಗಿ ಹಿಂದೆ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಊಡಿ ಚಿನ್ನಿ ಅಣ್ಣವರ ಸ್ನೇಹಿತರಿಗೆ ನಾನು ಋಣಿಯಾಗಿರ್ತೀನಿ. ಮಳವಳ್ಳಿ ಸ್ವಾಮಿ ಅವರು ಬಂದಿದ್ದಾರೆ ವೇದಿಕೆಗೆ. ಇಲ್ಲಿ ಯಾವ ಜಾತಿ ಧರ್ಮ ಅನ್ನೋದಕ್ಕಿಂತ ಮುಖ್ಯ ಮಾನವತ್ವ ತುಂಬ ಮುಖ್ಯ ಅನ್ನೋದು ಈ ಗೀತೆಯಲ್ಲಿ ತೋರಿಸಿದ್ದೀವಿ. ಊಡಿ ಚಿನ್ನಿ ಅಣ್ಣವ್ರ ಬಗ್ಗೆ ಹೇಳಬೇಕಂದ್ರೆ ನಿಜವಾಗ್ಲೂ ಬಲಗೈಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗದೆ ಹಾಗೆ ಸಹಾಯ ಮಾಡೋಂಥ ವ್ಯಕ್ತಿ. ಒಂದು ಹೊಟ್ಟೆಲಿ ಹುಟ್ಟಿಲ್ಲ ಅಷ್ಟೇ. ಕೋವಿಡ್ ಟೈಮಲ್ಲಿ ನಾನು ಇವತ್ತು ಹೇಳಲೇಬೇಕಣ್ಣ, ಬೇಜಾರು ಮಾಡ್ಕೋಬೇಡಿ. ಕೋವಿಡ್ ಟೈಮಲ್ಲಿ ನನ್ನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಕೆಳಗಡೆ ಇಳಿದು ಬಂದು ನನಗೆ ಸಹಾಯ ಮಾಡಿದಂಥ ವ್ಯಕ್ತಿ. ಕೋವಿಡ್ ಟೈಮಲ್ಲಿ ನಮಗೆ ಕೆಲಸ ಇಲ್ಲದೆ 2 ವರ್ಷ ಕಲಾವಿದರು ಒದ್ದಾಡ್ತಾ ಇದ್ದೀವಿ. ಆ ಟೈಮಲ್ಲಿ ಹಾಸ್ಪಿಟ್ಲಲ್ಲಿ ಬೆಡ್ಡಲ್ಲಿ ಇದ್ದವರು ಕೆಳಗಡೆ ಬಂದು ಸಹಾಯ ಮಾಡಿದಂಥ ವ್ಯಕ್ತಿ ಅವರು. ನಿಜವಾಗ್ಲೂ ಇಂಥ ವ್ಯಕ್ತಿ 1000ಕ್ಕೆ ಸಿಗೋದು. ದುಡ್ಡು ಎಲ್ಲರ ಹತ್ರ ಇರುತ್ತೆ, ಸಹಾಯ ಮಾಡೋಂಥ ಗುಣ ಇರೋದು ನಮ್ಮ ಊಡಿ ಚಿನ್ನಿ ಅಣ್ಣವ್ರ ಹತ್ರ ಮಾತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ನಿಜವಾಗ್ಲೂ ಹೇಳ್ತೀನಿ. ನಾನು ಒಂದು ಇವತ್ತು ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ, ಒಂದು ಹೊಟ್ಟೆಲಿ ಹುಟ್ಟಿಲ್ಲದೆ ಇರ್ಬೋದು, ಬ್ರದರ್ ನೀವು ಬೆಳಿಬೇಕು ಬ್ರದರ್, ಪ್ರತಿ ದಿನಕ್ಕೆ ಒಂದ್ಸರಿಯಾಗಲಿ ಹೇಳ್ತಾರೆ, ಬ್ರದರ್ ನೀವು ಬೆಳಿಬೇಕು ಅಂತೇಳಿ. ನಿಜವಾಗ್ಲೂ ಅಣ್ಣ ನಿಮಗೆ ತುಂಬ ನಾನು ಋಣಿಯಾಗಿರ್ತೀನಿ. ಹಾಗೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಪ್ರಭಾಕರ್ ಸರ್ ಬಂದಿದ್ದಾರೆ, ಮೋಹನ್ ಗೌಡ ಸರ್ ಬಂದಿದ್ದಾರೆ, ತುಂಬ ಜನರ ಹೆಸರುಗಳಿದೆ. ದಯವಿಟ್ಟು ಯಾರ್ದಾದ್ರೂ ಹೆಸರು ಬರ್ತಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಎಲ್ರಿಗೂ ಒಳ್ಳೆಯದಾಗಲಿ. ದಯವಿಟ್ಟು ಹೆಚ್ಚಿನ ರೀತಿಯಲ್ಲಿ ಈ ಗೀತೆನ ಕೇಳಿ ಪ್ರೋತ್ಸಾಹಿಸಿ ಅಂತೇಳಿ ನಾನು ಈ ವೇದಿಕೆ ಮೇಲೆ ಹೇಳ್ತಾ ಇದ್ದೀನಿ. ಆಮೇಲೆ ಈ ಚಿತ್ರದ ಡಿಸೈನರು ನಮ್ಮ ದೇವು ಅವರು. ಪ್ರತಿಯೊಂದು ಡಿಸೈನು ನಮಗೆ ಕೇಳಿದ ತಕ್ಷಣ ಪಾಪ ನೀಟಾಗಿ ಕೆಲಸ ಮಾಡಿಕೊಡ್ತಾರೆ. ವಾದ್ಯ ಸಂಯೋಜನೆ ವಿನು ಮನಸ್ಸು, ಸಂಕಲನ ವೆಂಕಿ ಅಂತೇಳಿ ನಮ್ಮದೆಲ್ಲ ಒಂದು ತಂಡ ತುಂಬ ಚೆನ್ನಾಗಿದೆ. ಪ್ರತಿಯೊಂದಕ್ಕೂ ಸಪೋರ್ಟ್ ಮಾಡಿಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ರಾಜಿ ಅಂತೇಳಿ ನಮ್ಮ ಅಸೋಸಿಯೇಟ್ ಡೈರೆಕ್ಟ್ರು ಗಿರೀಶ್ ಸಾಕಿ ಬಂದಿದ್ದಾರೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಈ ಗೀತೆಯನ್ನು ಅರ್ತು ಸಮಾಜಕ್ಕೆ ಏನು ಮಾಡಬೇಕು, ನಮ್ಮ ಕೈಲಾದ ಒಂದು ಸಹಾಯನ ಮಾಡೋಣ. ನಾವೆಲ್ಲರೂ ಒಂದೇ, ಮಾನವ ಕುಲ ಒಂದೇ ಅಂತೇಳಿ ಹಾಡಲ್ಲಿ ಊಡಿ ಚಿನ್ನಿ ಅಣ್ಣವರ ಕಂಠದಲ್ಲಿ ನಾವು ಕೇಳಿದ್ದೀವಿ. ಅದೇ ರೀತಿ ಎಲ್ಲರೂ ಒಂದಾಗಿ ನಡ್ಕೊಂಡು ಹೋಗೋಣ ಅಂತೇಳಿ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ತುಂಬ ಹತ್ತಿರದಲ್ಲಿರ್ತಾರೆ ಒಡಹುಟ್ಟಿದವ್ರಿಗಿಂತ ಹೆಚ್ಚಾಗಿ. ನಮಗೆ ಇವತ್ತು ಇಡೀ ರಾಜ್ಯದಲ್ಲಿ, ಜೊತೆಗೆ ನಮ್ಮ ಭಾರತೀಯರ ಸೇವಾ ಸಮಿತಿಯ ಕರ್ನಾಟಕ ರಾಜ್ಯ ಕಲಾವಿದರ ಘಟಕಕ್ಕೆ ಅಧ್ಯಕ್ಷರನ್ನಾಗಿ, ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ ಕೂಡ. ಒಳ್ಳೆ ಸೇವಕ, ನಿಜವಾಗ್ಲೂ ಯಾವುದೇ ಒಂದು ಸ್ವಾರ್ಥ ಇಲ್ಲ. ಹೇಳ್ಬೇಕು ಅಂದರೆ ಎಷ್ಟು ಜನ ನಾವು ನೋಡ್ತೀವಿ ಎಲ್ಲ ರೀತಿಯಲ್ಲಿ. ಇಂಡಸ್ಟ್ರಿಯಲ್ಲಿ ಸಿನಿಮಾ ಆಗ್ಬೋದು, ಈ ಥರ ಕತೆ, ಈ ಥರ ಹಾಡುಗಳಲ್ಲಿ, ಈ ಥರ ಕಲಾವಿದರಲ್ಲಿ ಸುಮಾರು ಜನ ಹೆಂಗೆಂಗೋ ಮಾಡೋರು ಇದ್ದಾರೆ. ಬಟ್ ಒಳ್ಳೆ ಮನಸ್ಸಿಟ್ಕೊಂಡು ಯಾವುದಕ್ಕೂ ಆಸೆ ಪಡ್ದಿರ ನಿಸ್ವಾರ್ಥವಾಗಿ
ಏನು ನಿಜವಾಗ್ಲೂ ಒಂದು ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥವಾಗಿ ನಮ್ಮೆಲ್ಲರ ಜೊತೆಗೆ ಇರ್ತಾನೆ, ಯಾವುದಕ್ಕೂ ಆಸೆ ಪಡೆದಿರ ಇಂಥ ಒಂದು ಎಲ್ಲೋ ಎಲೆ ಮರೆ ಕಾಯಿರ್ತಾರೆ ಇರೋರ್ನೆಲ್ಲ ನಮ್ಮನ್ನೆಲ್ಲ ಬೆಳಕಿಗೆ ತರ್ತಾ ಇದ್ದಾರೆ ಮಹಾನ್ ಭಾವ. ನಿಜವಾಗ್ಲೂ ಇವ್ರ ಜೊತೆಗೆ ನಾವು ಸದಾ ಇರ್ತೀವಿ. ನಮ್ಮ ಭಾರತೀಯರ ಸೇವಾ ಸಮಿತಿ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.